ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಪುರುಷೋತ್ತಮ ಯೋಗ ಎಂಬ 15ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಈ ಭೌತಿಕ ಪ್ರಪಂಚವನ್ನು ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸುತ್ತಿದ್ದಾನೆ. ಭೌತಿಕ ಪ್ರಪಂಚವು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ. ಜೀವಿಯ ಬಯಕೆಗಳೆಂಬ ನೀರಿನ ಮೇಲೆ ಈ ಪ್ರತಿಬಿಂಬವು ಮೂಡುತ್ತಿದೆ. ಪ್ರತಿಬಿಂಬದಲ್ಲಿ ಬೇರುಗಳು ಮೇಲ್ಮುಖವಾಗಿ ಮತ್ತು ರೆಂಬೆಗಳು ಕೆಳಮುಖವಾಗಿ ಇವೆ. ಜೀವಿಯನ್ನು ಉದ್ಧರಿಸಲು ಇರುವಂತಹ ವೇದ ಮಂತ್ರಗಳು ಈ ಮರದ ಎಲೆಗಳಾಗಿವೆ. ಈ ಮರವು ನಿಜವಾದ ಮರದ ಪ್ರತಿಬಿಂಬವಾಗಿರುವುದರಿಂದ ಅದರ ಪಡಿಯಚ್ಚಿನಂತಿದೆ. ಬ್ರಹ್ಮನು ಈ ಐಹಿಕ ವೃಕ್ಷದ ಬೇರು. ಪ್ರಕೃತಿ, ಪುರುಷ, ಗುಣತ್ರಯಗಳು, ಪಂಚಮಹಾಭೂತಗಳು, 10 ಇಂದ್ರಿಯಗಳು, ಮನಸ್ಸು ಇವೆಲ್ಲವೂ ಬ್ರಹ್ಮನಿಂದ ಬರುವಂತಹದ್ದು, ಅಂದರೆ ಮರದ ಬೇರಿನಿಂದ ಬರುವಂತಹದ್ದು. ಇದರ ಆಧಾರದ ಮೇಲೆಯೇ ಸಂಪೂರ್ಣ ಐಹಿಕ ಜಗತ್ತನ್ನು 24 ಘಟಕಾಂಶಗಳಾಗಿ ವಿಭಾಗಿಸಲಾಗಿದೆ. ಬ್ರಹ್ಮನು ಈ ಎಲ್ಲ ಅಭಿವ್ಯಕ್ತಿಗಳ ಕೇಂದ್ರವಾಗಿದ್ದಾನೆ. ಭೌತಿಕ ಪ್ರಪಂಚದಲ್ಲಿ ಕಾಣುವ ಎಲ್ಲ ವೈವಿಧ್ಯಗಳು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇವೆ. ಆದರೆ ಅಲ್ಲಿ ಎಲ್ಲವೂ ಶಾಶ್ವತ, ಪ್ರತಿಬಿಂಬವು ಅಶಾಶ್ವತ. ವೇದಗಳನ್ನು ಅರ್ಥ ಮಾಡಿಕೊಳ್ಳುವುದೆಂದರೆ ಐಹಿಕ ಜಗತ್ತಿನೊಡನೆ ತನಗಿರುವಂತಹ ಆಸಕ್ತಿಯನ್ನು ಆತನು ಕಡಿದುಕೊಳ್ಳಲು ಕಲಿತಿದ್ದಾನೆ ಎಂದೇ ಅರ್ಥ. ಆರಂಭಿಕ ಹಂತದಲ್ಲಿ ವ್ಯಕ್ತಿಯು ವೇದಗಳ ಕರ್ಮಕಾಂಡಗಳ ಸೂತ್ರದಿಂದ ಆಕರ್ಷಿತನಾಗುತ್ತಾನೆ. ಇದನ್ನು ಸುಂದರವಾದ ಹಸಿರೆಲೆಗಳಿಂದ ಆಕರ್ಷಿತನಾಗುವುದಕ್ಕೆ ಹೋಲಿಸಲಾಗಿದೆ. ಈ ಹಂತದಲ್ಲಿ ಆತನಿಗೆ ವೇದಗಳ ಮೂಲ ಉದ್ದೇಶವು ಅರ್ಥವಾಗಿರುವುದಿಲ್ಲ. ಆದರೆ ವ್ಯಕ್ತಿಯು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ವೇದಗಳ ಮೂಲ ಉದ್ದೇಶವನ್ನು ಅರಿಯುತ್ತಾನೆ. ಪ್ರತಿಬಿಂಬವಾದ ಮರವನ್ನು ಕಡಿದು ಹಾಕಿ ಆಧ್ಯಾತ್ಮಿಕ ಜಗತ್ತಿನ ನಿಜವಾದ ಮರವನ್ನು ಪಡೆಯುವುದೇ ವೇದಗಳ ಉದ್ದೇಶ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲ ಅಧಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅನುವಾದ: ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಅಶ್ವತ್ಥ ವೃಕ್ಷದ ರೆಂಬೆಗಳು ಎಲ್ಲ ದಿಕ್ಕಿನಲ್ಲೂ ಚಾಚಿಕೊಂಡಿವೆ. ಈ ಮರದಲ್ಲಿ ಕೆಳಭಾಗಕ್ಕೆ ಹೋದಂತೆ ಮನುಷ್ಯರು, ಪ್ರಾಣಿಗಳು, ಕುದುರೆಗಳು, ಹಸುಗಳು, ನಾಯಿಗಳು, ಬೆಕ್ಕುಗಳು ಮೊದಲಾದ ಜೀವಿಗಳ ಅಭಿವ್ಯಕ್ತಿಯನ್ನು ನಾವು ಕಾಣಬಹುದು. ಮೇಲಿನ ಭಾಗದಲ್ಲಿ ದೇವತೆಗಳು, ಗಂಧರ್ವರು ಮೊದಲಾದ ಉತ್ತಮ ಜೀವಿಗಳನ್ನು ಕಾಣಬಹುದು. ಒಂದು ಮರದ ಪೋಷಣೆಗೆ ನೀರು ಹೇಗೆ ಮುಖ್ಯವೋ ಅದೇ ರೀತಿಯಾಗಿ ಈ ಅಶ್ವತ್ಥ ವೃಕ್ಷವನ್ನು 3 ಗುಣಗಳು ಪೋಷಿಸುತ್ತವೆ. ಐಹಿಕ ಪ್ರಕೃತಿಯ ನಿರ್ದಿಷ್ಟ ಗುಣಗಳು ಪ್ರಮಾಣದಲ್ಲಿ ಹೆಚ್ಚಾದಾಗ ಅದಕ್ಕನುಗುಣವಾಗಿ ವಿವಿಧ ಜೀವವರ್ಗಗಳು ಕಾಣಿಸಿಕೊಳ್ಳುತ್ತವೆ. ಇಂದ್ರಿಯ ವಸ್ತುಗಳೇ ಈ ಮರದ ಕುಡಿಗಳು. ಬೇರೆ ಬೇರೆ ಪ್ರಕೃತಿ ಗುಣಗಳನ್ನು ಬೆಳೆಸಿಕೊಂಡಾಗ ನಾವು ಬೇರೆ ಬೇರೆ ಇಂದ್ರಿಯಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಇಂದ್ರಿಯಗಳ ಮೂಲಕ ನಾವು ವಿವಿಧ ರೀತಿಗಳ ಇಂದ್ರಿಯ ವಸ್ತುಗಳನ್ನು ಅನುಭವಿಸುತ್ತೇವೆ. ವಿವಿಧ ಇಂದ್ರಿಯ ವಸ್ತುಗಳ ಅನುಭವಕ್ಕೆ ಅಂಟಿಕೊಂಡ ಕಿವಿಗಳು, ಮೂಗು, ಕಣ್ಣುಗಳು ಇತ್ಯಾದಿಯಾದ ಇಂದ್ರಿಯಗಳು ರೆಂಬೆಗಳ ಕೊನೆಗಳಾಗಿವೆ. ಶಬ್ದ, ರೂಪ, ಸ್ಪರ್ಶ ಮೊದಲಾದ ಇಂದ್ರಿಯ ವಸ್ತುಗಳು ಕುಡಿಗಳಾಗಿವೆ. ಪ್ರಿಯ, ಅಪ್ರಿಯಗಳು ಸಣ್ಣ ಪುಟ್ಟ ಬೇರುಗಳಾಗಿವೆ. ಇವು ಕಷ್ಟದ ಮತ್ತು ಇಂದ್ರಿಯ ಸುಖದ ವಿವಿಧ ರೂಪಗಳ ಉಪ ಉತ್ಪನ್ನಗಳು. ಪಾಪ ಪುಣ್ಯಗಳ ಪ್ರವೃತ್ತಿಗಳು ಈ ಉಪಬೇರುಗಳಿಂದ ಬೆಳೆಯುತ್ತವೆ. ಈ ಉಪಬೇರುಗಳು ಎಲ್ಲ ದಿಕ್ಕುಗಳಲ್ಲಿಯೂ ಚಾಚಿಕೊಂಡಿವೆ. ಬೇರಿನ ಮೂಲವು ಬ್ರಹ್ಮಲೋಕದಲ್ಲಿದೆ. ಇತರ ಬೇರುಗಳು ಮನುಷ್ಯ ಲೋಕಗಳಲ್ಲಿವೆ. ಮನುಷ್ಯನು ಹಲವಾರು ಕರ್ಮಗಳ ಫಲವನ್ನು ಮೇಲಿನ ಲೋಕದಲ್ಲಿ ಅನುಭವಿಸಿದ ನಂತರ ಭೂಮಿಗೆ ಇಳಿದು ಬರುತ್ತಾನೆ ಮತ್ತು ತನ್ನ ಕರ್ಮವನ್ನು ಮುಂದುವರಿಸುತ್ತಾನೆ. ಈ ಮನುಷ್ಯ ಲೋಕವನ್ನು ಕರ್ಮಕ್ಷೇತ್ರ ಎಂದು ಕರೆಯಲಾಗಿದೆ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಾಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸೃತ ಪುರಾಣಿ. ಅನುವಾದ: ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ
ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಇಲ್ಲಿ ವಿವರಿಸಿರುವಂತಹ ಅಶ್ವತ್ಥ ವೃಕ್ಷದ ನಿಜವಾದ ಸ್ವರೂಪವನ್ನು ಈ ಐಹಿಕ ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ವೃಕ್ಷದ ಬೇರುಗಳು ಮೇಲುಗಡೆ ಇರುವುದರಿಂದ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ. ಈ ಅಶ್ವತ್ಥ ವೃಕ್ಷದ ಐಹಿಕ ವಿಸ್ತರಣೆಯಲ್ಲಿ ಸಿಕ್ಕಿಕೊಂಡಂತಹ ಮನುಷ್ಯನು ಮರವು ಎಷ್ಟು ದೂರ ಹೋಗುತ್ತದೆ ಎನ್ನುವುದಾಗಲಿ ಅಥವಾ ಈ ಮರದ ಪ್ರಾರಂಭವನ್ನಾಗಲಿ ಕಾಣಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿಯು ಬಿಡುಗಡೆಯನ್ನು ಬಯಸುತ್ತಾನೋ ಆತನು ಪ್ರಯತ್ನವನ್ನು ಪಡಬೇಕು, ತನ್ನ ಬಂಧನದ ಕಾರಣವನ್ನು ತಿಳಿದುಕೊಳ್ಳಬೇಕು. ನನ್ನ ಹುಟ್ಟಿಗೆ ಮೂಲ ನನ್ನ ತಂದೆ ತಾಯಿಗಳು, ಅವರಿಗೆ ಅವರ ತಂದೆ ತಾಯಿಗಳು ಇತ್ಯಾದಿಯಾಗಿ ಅನ್ವೇಷಣೆಯನ್ನು ಮಾಡುತ್ತಾ ಹೋದಾಗ ಮೂಲದಲ್ಲಿ ಅದು ಸೃಷ್ಟಿಕರ್ತ ಬ್ರಹ್ಮನನ್ನು ತಲುಪುತ್ತದೆ. ಈ ಚತುರ್ಮುಖ ಬ್ರಹ್ಮನನ್ನು ಗರ್ಭೋದಕಶಾಯಿ ವಿಷ್ಣುವು ಸೃಷ್ಟಿಸಿದನು. ಈ ರೀತಿಯಲ್ಲಿ ಕಡೆಗೆ ದೇವೋತ್ತಮ ಪರಮಪುರುಷನನ್ನು ತಲುಪಿದಾಗ ಸಂಶೋಧನೆಯ ಕೆಲಸವು ಮುಗಿಯುತ್ತದೆ. ಭಕ್ತರ ಸಂಘದಲ್ಲಿ ಮರದ ಮೂಲವನ್ನು ಹುಡುಕಬೇಕು. ಈ ರೀತಿ ಮಾಡುವುದರಿಂದ ವ್ಯಕ್ತಿಯು ಕ್ರಮೇಣ ವಾಸ್ತವತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬೇರೆಯಾಗುತ್ತಾನೆ. ಇಲ್ಲಿ ಅಸಂಗ ಎಂಬ ಪದವು ಬಹಳ ಮುಖ್ಯವಾಗಿದೆ. ಜೀವಿಗೆ ಇಂದ್ರಿಯ ಸುಖದಲ್ಲಿ ಮತ್ತು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದರಲ್ಲಿ ಆಸಕ್ತಿಯು ಬಹಳ ಬಲವಾಗಿರುತ್ತದೆ. ಧರ್ಮಗ್ರಂಥಗಳ ಅಧ್ಯಯನದಿಂದ ವ್ಯಕ್ತಿಯು ಅನಾಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ನಿಜವಾದ ಜ್ಞಾನವನ್ನು ಹೊಂದಿರುವವರಿಂದ ಕೇಳಿ ತಿಳಿಯಬೇಕು. ಭಕ್ತರ ಸಂಘದಲ್ಲಿ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಭಗವಂತನಿಗೆ ಶರಣಾಗಬೇಕು. ಈ ರೀತಿಯಾಗಿ ಮಾಡುವುದರಿಂದ ವ್ಯಕ್ತಿಯು ಭಗವದ್ಧಾಮಕ್ಕೆ ಹಿಂದಿರುಗಲು ಸಾಧ್ಯವಿದೆ. ಆತನು ಮತ್ತೆ ಈ ಮಿಥ್ಯಾ ಪ್ರತಿಬಿಂಬದ ಮರಕ್ಕೆ ಹಿಂದಿರುಗಬೇಕಾಗಿಲ್ಲ. ಭಗವಂತನಿಗೆ ಶರಣಾಗುವಂತಹ ಸುಲಭವಾದ ದಾರಿ ಎಂದರೆ ಶ್ರವಣ, ಕೀರ್ತನ ಮೊದಲಾದ ಭಕ್ತಿ ಸೇವೆಯಲ್ಲಿ ತೊಡಗುವುದು. ಭಗವಂತನೇ ತಿಳಿಸಿರುವ ಪ್ರಕಾರ ಅಹಂ ಸರ್ವಸ್ಯ ಪ್ರಭವಃ, ನಾನು ಎಲ್ಲದರ ಮೂಲ. ಐಹಿಕ ಬದುಕಿನ ಈ ಬಲವಾದ ಅಶ್ವತ್ಥ ವೃಕ್ಷದ ತೊಡಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಮನುಷ್ಯನು ಭಗವಂತನಿಗೆ ಶರಣಾಗಬೇಕು. ಭಗವಂತನಿಗೆ ಶರಣಾಗುತ್ತಲೇ ವ್ಯಕ್ತಿಯು ತಾನಾಗಿಯೇ ಈ ಐಹಿಕ ವಿಸ್ತರಣೆಯಿಂದ ದೂರವಾಗುತ್ತಾನೆ. ನಿರ್ಮಾಣ ಮೋಹಾಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜೈರ್ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್. ಅನುವಾದ: ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ಸುಳ್ಳು ಸಂಘದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂತಹವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು. ಭಗವಂತನಲ್ಲಿ ಶರಣಾಗತಿಯನ್ನು ಬಯಸುವ ವ್ಯಕ್ತಿಯ ಒಂದು ಮುಖ್ಯವಾದ ಗುಣವೆಂದರೆ ಆತನು ಗರ್ವದಿಂದ ಭ್ರಾಂತನಾಗಿರಬಾರದು. ತಾನೇ ಈ ಐಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡು ಆತನು ಜಂಭದಿಂದ ಬೀಗಬಾರದು. ವ್ಯಕ್ತಿಯು ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡಾಗ ಐಹಿಕ ಪ್ರಕೃತಿಯ ಪ್ರಭು ಭಗವಾನ್ ಶ್ರೀಕೃಷ್ಣನೇ ಎಂಬುದನ್ನು ಆತನು ಅರ್ಥ ಮಾಡಿಕೊಳ್ಳುತ್ತಾನೆ. ಜಂಭದಿಂದ ಬರುವಂತಹ ಭ್ರಮೆಯು ಇರುವ ಕಾಲದವರೆಗೆ ವ್ಯಕ್ತಿಯು ಭಗವಂತನಿಗೆ ಶರಣಾಗಲು ಸಾಧ್ಯವಿಲ್ಲ. ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿ ಆತನ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುವಂತಹ ವ್ಯಕ್ತಿಯು ಭಗವಂತನ ಧಾಮವನ್ನು ಸೇರುತ್ತಾನೆ. ಮುಂದಿನ ಶ್ಲೋಕದಲ್ಲಿ ಆ ಭಗವಂತನ ಧಾಮದ ಕುರಿತಾಗಿ ವಿವರಣೆಯನ್ನು ನೀಡಲಾಗಿದೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅನುವಾದ: ನನ್ನ ಆ ಪರಂಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನಿವಾಸವಾದ ಆಧ್ಯಾತ್ಮಿಕ ಜಗತ್ತಿಗೆ ಕೃಷ್ಣಲೋಕ, ಗೋಲೋಕ ವೃಂದಾವನ ಎಂದು ಹೆಸರು. ಅಲ್ಲಿ ಸೂರ್ಯನ ಬೆಳಕಾಗಲಿ, ಬೆಳದಿಂಗಳು, ಅಗ್ನಿ ಅಥವಾ ವಿದ್ಯುತ್ ಶಕ್ತಿ ಇವು ಯಾವುದರ ಅಗತ್ಯವೂ ಇಲ್ಲ. ಎಲ್ಲ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗುತ್ತವೆ. ಭೌತಿಕ ಪ್ರಪಂಚದಲ್ಲಿ ಸ್ವಯಂ ಪ್ರಭೆ ಇರುವ ಒಂದೇ ಒಂದು ಲೋಕ ಎಂದರೆ ಅದು ಸೂರ್ಯ.
ಆದರೆ ಆಧ್ಯಾತ್ಮಿಕ ಗಗನದಲ್ಲಿ ಎಲ್ಲ ಲೋಕಗಳಿಗೂ ಸ್ವಯಂ ಪ್ರಭೆ ಇದೆ. ಈ ಪ್ರಭೆಯನ್ನೇ ಬ್ರಹ್ಮಜ್ಯೋತಿ ಎಂದು ಕರೆಯುತ್ತಾರೆ. ವ್ಯಕ್ತಿಯು ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯನ್ನು ಮಾಡಿ ಈ ಐಹಿಕ ಪ್ರಪಂಚದ ಮೋಹವನ್ನು ಕತ್ತರಿಸಿ ಹಾಕಿ ತಾನು ಭಗವಂತನ ಧಾಮಕ್ಕೆ ಹೋಗಲು ಸಾಧ್ಯವಿದೆ. ಭೌತಿಕ ಪ್ರಪಂಚದಲ್ಲಿ ಜೀವಿಯು ಹೇಗೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆಯನ್ನು ಹೊಂದುತ್ತಾ ಬದ್ಧ ಜೀವನವನ್ನು ನಡೆಸುತ್ತಿದ್ದಾನೆ ಎನ್ನುವುದರ ಬಗ್ಗೆ ಮುಂದಿನ ವಿಭಾಗದಲ್ಲಿ ಭಗವಂತನು ತಿಳಿಸಿಕೊಡುತ್ತಿದ್ದಾನೆ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.